ನಮಸ್ಕಾರ. ಧರ್ಮ ಸಂಪದ ವಾಹಿನಿಗೆ ಸ್ವಾಗತ. ಒಂದು ದಿನ ಅಥವಾ 15 ದಿನಗಳು ಎಂದು ಹೇಳುವ ಮಕ್ಕಳು ಮತ್ತು 1 ವರ್ಷದಿಂದ 10 ವರ್ಷದವರೆಗಿನ ಮಕ್ಕಳ ಸಾವು ತುಂಬ ದುಃಖದಾಯಕವಾಗಿರುತ್ತದೆ. ಏಕೆಂದರೆ ಆ ಮಗುವಿನ ಹುಟ್ಟಿನಿಂದ ಬಹಳ ಕನಸುಗಳನ್ನು ಕಂಡಿರುತ್ತಾರೆ. ಅಷ್ಟೇ ಅಲ್ಲದೆ ಆ ಮಗುವನ್ನು ಬಹಳ ಪ್ರೀತಿಯಿಂದ ಪೋಷಿಸಿರುತ್ತಾರೆ. ಇದ್ದಕ್ಕಿದ್ದಂತೆ ಆ ಮಗುವಿನ ಮರಣ ಸಂಭವಿಸುತ್ತದೆ. ಏತಕ್ಕಾಗಿ ಈ ತರಹದ ಮರಣ ಸಂಭವಿಸುತ್ತದೆ ಎಂದು ತಿಳಿಯೋಣ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಮನುಷ್ಯ ಹುಟ್ಟಿದ ಮೇಲೆ ಸಾವು ಖಚಿತ. ಪುನರಪಿ ಜನನಂ ಪುನರಪಿ ಮರಣಂ ಎಂದು ಕೇಳಿರಬಹುದು. ಆದರೆ ಚಿಕ್ಕ ಮಕ್ಕಳ ಸಾವು ಎಷ್ಟು ನ್ಯಾಯ ಅಂತ ದೇವರಲ್ಲಿ ಕೇಳುವುದು ಸರ್ವೇ ಸಾಮಾನ್ಯ. ಆದರೆ ಕರ್ಮಫಲದ ಪ್ರತಿಯಾಗಿ ಇದನ್ನು ಅನುಭವಿಸಲೇಬೇಕಾಗುತ್ತದೆ. ಈ ಮೃತ್ಯು ಲೋಕದಲ್ಲಿ ಅಥವಾ ಮಾನವ ಜಗತ್ತಿನಲ್ಲಿ ಮನುಷ್ಯನ ಪಾಪ ಕರ್ಮಗಳ ಪರಿಣಾಮವಾಗಿ ಅವನಿಗೆ ಶಿಕ್ಷೆಯಾಗುತ್ತಲೇ ಇರುತ್ತದೆ. ಅದರಿಂದಾಗಿ ನವಜಾತ ಶಿಶುಗಳು ಮರಣ ಹೊಂದುತ್ತಾರೆ. ಈ ನಷ್ಟಕ್ಕೆ ಕಾರಣ ಮಾರ್ಕಂಡೇಯ ಪುರಾಣದಲ್ಲಿ ಉಲ್ಲೇಖವಿದೆ. ಮನುಷ್ಯ ಹಿಂದಿನ ಜನ್ಮದಲ್ಲಿ ಅಥವಾ ಪ್ರಸ್ತುತ ಜನ್ಮದಲ್ಲಿ ಯಾರನ್ನಾದರೂ ಹಿಂಸಿಸಿದ್ದರೆ ಅಥವಾ ತುಂಬ ನೋವು ಮಾಡಿ ಮನಸ್ಸನ್ನು ನೋವಿಸಿದ್ದರೆ ಆ ನೊಂದ ಮನುಷ್ಯ ನಮಗೆ ದುಃಖವನ್ನು ನೀಡಲು ನಮ್ಮ ಕುಟುಂಬದಲ್ಲಿ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾನೆ. ಆ ಮಗು ಮಗನ ರೂಪದಲ್ಲಿ ಅಥವಾ ಮಗಳ ರೂಪದಲ್ಲಿ ಅಥವಾ ಮೊಮ್ಮಕ್ಕಳ ರೂಪದಲ್ಲಿಯೂ ಸಹ ಇರಬಹುದು. ಚಿಕ್ಕ ಮಕ್ಕಳೆಂದರೆ ಮನೆಯಲ್ಲಿ ಏನೋ ಒಂತರಹದ ಸಂತೋಷ ವಾತಾವರಣವಿರುತ್ತದೆ. ಅವುಗಳ ಆಟ, ಚೇಷ್ಟೆ, ಹಠ, ಕೋಪ ಎಲ್ಲ ನೋಡಲು ಆನಂದದಾಯಕವಾಗಿರುತ್ತದೆ. ಈ ಸಮಯದಲ್ಲಿ ಆ ಮಗುವಿನ ಸಾವು ತುಂಬ ನೋವು ಉಂಟು ಮಾಡುತ್ತದೆ. ಈ ಸಾವು ಬದುಕಿರುವ ಜನರಿಗೆ ಇಲ್ಲಿಯೇ ನರಕಯಾತನೆ ಅನುಭವಿಸಬೇಕಾಗುತ್ತದೆ. ಅಲ್ಪ ಆಯು ಮಗು ಜನನಕ್ಕೆ ಇನ್ನೊಂದು ಕಾರಣವಿದೆ. ಅಕಾಲ ಮೃತ್ಯು ಹೊಂದಿದ ವ್ಯಕ್ತಿಯು ಅವನ ಆಯಸ್ಸನ್ನು ಪೂರ್ಣಗೊಳಿಸಲು, ಅಂದರೆ ದೇವರು ಅವನಿಗೆ 42 ವರ್ಷ ಆಯುಸ್ಸು ಅಂತ ನಿರ್ಧರಿಸಿ ಅವನು 40ನೇ ವಯಸ್ಸಿನಲ್ಲಿ ಯಾವುದೋ ಅಪಘಾತದಲ್ಲಿ ಅಥವಾ ಕೊಲೆಯಾಗಿ ಮರಣ ಹೊಂದಿದರೆ ಆ 2 ವರ್ಷ ಪೂರ್ಣಗೊಳಿಸಲು ಆ ದೇವರು ಮತ್ತೆ ಆ ಮನುಷ್ಯನನ್ನು ಭೂಮಿಗೆ ಕಳಿಸುತ್ತಾನೆ. ಹಾಗಾಗಿ ಆ 2 ವರ್ಷ ಭೂಮಿಯ ಮೇಲಿದ್ದು ತದನಂತರ ಮರಣ ಹೊಂದುತ್ತಾರೆ. ಈ ಎಲ್ಲ ಕಾರಣಗಳಿಂದಾಗಿ ನವಜಾತ ಶಿಶು, ಚಿಕ್ಕ ಮಕ್ಕಳ ಸಾವು ಸಂಭವಿಸುತ್ತದೆ. ಎಲ್ಲ ಮಹಾಕಾಲನ ಮಹಿಮೆ. ಧನ್ಯವಾದಗಳು.